ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಹ್ಯಾಲಿಟೋಸಿಸ್ ಬಗ್ಗೆ ಮಾತಾಡೋಣ. ಹ್ಯಾಲಿಟೋಸಿಸ್ ಅಂತ ಹೇಳಿದ್ರೆ ಬಾಯಲ್ಲಿ ಬರುವಂತ ದುರ್ನಾತ ಅಥವಾ ಬಾಯಿಯ ವಾಸನೆ. ಸುಮಾರು ಜನಕ್ಕೆ ಸುಮಾರು ಕಾರಣಗಳಿಂದ ಬರುತ್ತೆ. ಸುಮಾರು ಜನ ಏನಂದ್ರೆ ಅದು ಕನ್ಫ್ಯೂಷನ್ ಇರ್ತೀರ, ಯಾಕೆ ಬರ್ತಾ ಇದೆ ನನಗೆ ಬಾಯಿ ವಾಸನೆ, ಬೇರೆ ಯಾರಿಗೂ ಬರೋಲ್ಲ, ನನಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ದಿನಕ್ಕೆ 5-6 ಸಲ ಬ್ರಷ್ ಮಾಡ್ಕೊಳ್ಳೋರು ಇದ್ದಾರೆ. ಕೆಲವರು ಇದ್ದಾರೆ ದಿನ ಬೆಳಗ್ಗಿಂದ ಸಾಯಂಕಾಲ ತನಕ ಚೀವಿಂಗ್ ಗಮ್ ಅಗಿಯೋದು, ಬೇರೆ ಬೇರೆ ಫ್ಲೇವರ್ ಚೀವಿಂಗ್ ಗಮ್ ಅಗಿಯೋದು ಅಂತ ಇದ್ದಾರೆ. ಕೆಲವರು ಹಲ್ಲಲ್ಲಿ ಏನೋ ಹುಸಿ ಹಾಕೊಂಡ್ಬಿಟ್ಟಿದೆ ಅಥವಾ ಹಲ್ಲಿನ ಪ್ರಾಬ್ಲಮ್ ಇರ್ಬೋದು, ಹಲ್ಲು ಕೊಳ್ತಿರ್ಬೋದು, ಅಥವಾ ಗಮ್ಸ್ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬಿಟ್ಟು ಡೆಂಟಿಸ್ಟ್ ಹತ್ರ ಪದೇ ಪದೇ ಅಪಾಯಿಂಟ್ಮೆಂಟ್ ತಗೊಂಡು ಹಲ್ಲನ್ನ ಸರಿ ಮಾಡಿಸ್ಕೊಳಕ್ ನೋಡ್ತೀರಾ. ಇದು ಏನೇ ಮಾಡಿದ್ರು ಕೂಡ ಈ ಬಾಯಿಂದ ಬರ್ತಾ ಇರುವಂತ ಒಂದು ದುರ್ವಾಸನೆ ಸುಮಾರು ಜನಕ್ಕೆ ಕಡಿಮೆನೇ ಆಗಲ್ಲ. ಮಾಡಬಾರ್ದು ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ತುಂಬಾ ಜನಕ್ಕೆ ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಿ ಮಾರ್ಬಿಟ್ಟಿರುತ್ತೆ. ತಾವು ಒಂದು ಸಕ್ಸಸ್ ರೇಟ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಒಂದು ಸಕ್ಸಸ್ನ ನಮ್ಮ ಜೀವನದ ಒಂದು ಕ್ಯಾರಿಯರ್ನ ಒಂದು ಸಕ್ಸಸ್ನ ಕೂಡ ಅದು ಕಾನ್ಫಿಡೆನ್ಸ್ನ ಯಾವ ರೀತಿ ಹಾಳು ಮಾಡಾಕತ್ ಕೆಲವರಿಗೆ ಅಂತ ಹೇಳಿದ್ರೆ, ಅವರು ತುಂಬಾ ಏನು ಮಾಡ್ಲಿಕ್ಕೆ ಅಂತಾನೆ ಮನಸ್ಸಿರಲ್ಲ. ಕೆಲವರು ಮದುವೆ ಆದವ್ರನಲ್ಲಿ ಆಕ್ಚುಲಿ ವಿಚ್ಛೇದನ ತನಕ ಹೋಗಿರೋ ನಿದರ್ಶನಗಳು ಇದೆ. ಮದುವೆ ಆದವ್ರನಲ್ಲಿ ಮಕ್ಕಳ ಹತ್ರ ಹೋಗ್ಬಿಟ್ಟು ಮುದ್ದು ಮಾಡಕ್ಕಾಗಲ್ಲ, ಮಕ್ಕಳು ಬಾಯಿ ಮೂಗು ಮುಚ್ಕೊಳ್ತಾವೆ ಅಂದ್ಕೊಂಡು ಹೆದರ್ಕೊಂಡು ಇರೋಂತ ಇದ್ದಾರೆ. ಕೆಲವರು ಪದೇ ಪದೇ ಸೈನಸ್ ಇಂದ ಆಗ್ತಾ ಇರಬಹುದು, ಸೈನಸ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಆದ್ರೆ ನಾನು ಇವತ್ತು ಮಾತಾಡಕ್ ಹೋಗ್ತಿರೋ ಹ್ಯಾಲಿಟೋಸಿಸ್ ಆಕ್ಚುಲಿ ಇದ್ರ ಬಗ್ಗೆ ಅಲ್ಲ. ನೋಡಿ, ಸಾಧಾರಣವಾಗಿ ವೀಕ್ಷಕರೇ, ಹ್ಯಾಲಿಟೋಸಿಸ್ ಅಥವಾ ಮೌತ್ ಸ್ಮೆಲ್ ಬರೋಕ್ಕೆ ಸುಮಾರು ಕಾರಣಗಳಿದೆ. ಅದು ನಾನು ಮುಂಚೆನೆ ಹೇಳ್ದಂಗೆ ಈ ಬಾಯಿಂದ ಒಂದು ಆರ್ಕಿಟೆಕ್ಚರ್, ನೀವು ಬ್ರಷ್ ಮಾಡುವಂತ ಒಂದು ವಿಧಾನ ಸರಿ ಇಲ್ಲದೆ ಇರ್ಬೋದು, ಅಥವಾ ಫುಡ್ ಪಾರ್ಟಿಕಲ್ಸ್ ಏನಾದ್ರು ರುಚಿ ಹಾಕೊಂಡಿದ್ರೆ ಬರುವಂತ ಒಂದು ಪ್ರಾಬ್ಲಮ್ ಇರ್ಬೋದು. ಮೂರನೇದಾಗಿ ಸೈನಸ್ ಪ್ರಾಬ್ಲಮ್ಸ್ ಇಂದ ಬರುವಂತದ್ದು ಇರ್ಬೋದು. ಸೈನಸ್ ಬ್ಲಾಕ್ ಆಗಿದ್ರೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಏನಾದ್ರು ಇದ್ರೆ, ಅಥವಾ ಈ ಸೈನಸ್ ನಲ್ಲಿ ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ ಈ ತರ ದುರ್ನಾತಗಳು ಬರೋದು ಸಾಮಾನ್ಯ. ಆದ್ರೆ ಈ ಅಂಡರ್ಲೈನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಆ ಬಾಯ್ಲಲ್ಲಿ ಬರುವಂತ ಸ್ಮೆಲ್ಲು ಹೋಗ್ಬಿಡುತ್ತೆ. ಆದ್ರೆ ನಾನು 4ನೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ಇದೇ ಮೇನ್ ಕಾರಣ. 4ನೇ ವಿಷಯ ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನಲ್ ಫ್ಲೋರಾ ಡೆಫಿಷಿಯನ್ಸಿ. ಇಂಟೆಸ್ಟೈನಲ್ ಫ್ಲೋರಾ ಅಂತ ಹೇಳಿದ್ರೆ ನಮ್ಮ ಕರಳು, ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಕೊರತೆ. ಬ್ಯಾಕ್ಟೀರಿಯಾಗಳಂತ ನಾವೇನು ಹೇಳ್ತೀವಿ, ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಇದೇ ಇರುತ್ತೆ. ನಾನು ಸುಮಾರು ಟೈಮ್ ಈ ತರ ವಿಡಿಯೋನಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆದ್ರೆ ಇವತ್ತು ಎಸ್ಪೆಷಲಿ ಸುಮಾರು ಜನ ನನಗೆ ಒಂದು ರಿಕ್ವೆಸ್ಟ್ ಮಾಡ್ತಿರೋದ್ರಿಂದ ಈ ಒಂದು ಕೆಟ್ಟ ಬ್ಯಾಡ್ ಸ್ಮೆಲ್, ಬ್ಯಾಡ್ ಬ್ರೆತ್ ಆಫ್ ದ ಸ್ಮೆಲ್, ಇದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ನಿಮ್ಗೆ ಅರ್ಥ ಮಾಡಿಸ್ಕೊ ಅಂತ ಈ ಮುಂದೆ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದ್ರೆ ಏನಿದು ಇಂಟೆಸ್ಟೈನಲ್ ಫ್ಲೋರಲ್ ಡೆಫಿಷಿಯನ್ಸಿ ಅಂತ ಹೇಳಿದ್ರೆ, ನೋಡಿ ವೀಕ್ಷಕರೇ, ನಾವು ಏನು ತಿಂತೀವಲ್ಲ ಆಹಾರ, ಅದು ನಮ್ಮ ಕೈಲಿರುತ್ತೆ. ಆದ್ರೆ ನಾವು ನಮ್ಮ ಹೊಟ್ಟೆಗೆ ಹೋದ ಮೇಲೆ ಅದು ಸರಿಯಾಗಿ ಒಂದು ಪಚನ ಆಗ್ಬೇಕು, ಅಂದ್ರೆ ಜೀರ್ಣ ಆಗ್ಬೇಕು. ಜೀರ್ಣ ಆಗ್ಬಿಟ್ಟು ಆ ಫುಡ್ ನಲ್ಲಿ ಇರುವಂತ ಒಂದು ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಬೇಕು. ಆಮೇಲೆ ಅದೊಂದು ಮೋಷನ್ ಆಗಿ, ಅದು ಫೀಕಸ್ ಆಗಿ, ಮಲವಾಗಿ ಫಾರ್ಮೇಷನ್ ಆಗಿ ನಮ್ಮ ದೇಹದಿಂದ ಹೊರಗೆ ಹೋಗ್ಬೇಕು. ಇದಿಷ್ಟೂ ಪ್ರಕ್ರಿಯೆಗಳು ಸರಿ ಇದ್ದಲ್ಲಿ ಮಾತ್ರ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಇದೆ ಅಂತ ಅರ್ಥ. ಆದ್ರೆ ಈ ಜೀರ್ಣಾಂಗ ವ್ಯವಸ್ಥೆಗೆ ಸಾವಿರಾರು ಎನ್ಸೈಮ್ಸ್ ಇರುತ್ತೆ, ಸಾವಿರಾರು ಜ್ಯೂಸ್ಗಳು ಇರ್ತವೆ, ಸಾವಿರಾರು ಹಾರ್ಮೋನ್ಸ್ ಇರ್ತವೆ. ಅದೇ ರೀತಿ ಸಾವಿರಾರು ಸೂಕ್ಷ್ಮಾಣು ಜೀವಿಗಳ ಒಂದು ಸಮೂಹ ಇದಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಕೊರತೆ ಉಂಟಾದಲ್ಲಿ ಈ ಒಂದು ಜೀರ್ಣಕ್ರಿಯೆಯಲ್ಲಿ ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿ, ನೀವು ಸುಮಾರು ದಿನ ಸರಿಯಾಗಿ ಕೊಳಿಸ್ದಲೆ ಒಂಥರ ಫುಡ್ ನ ಒಂದೇ ಕಡೆ ಇಟ್ಟರೆ, ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಮುಚ್ಚಿಟ್ಬಿಟ್ರೆ, ಸರಿಯಾಗಿ ಬ್ಯಾಕ್ಟೀರಿಯಾ ಅಲ್ಲಿ ಹೋಗ್ದಲ್ಲಿದ್ರೆ ಒಂದು ವಾರ ಬಿಟ್ಟು ಅದನ್ನು ತೆಗೆದು ನೋಡಿ, ಅದರಿಂದ ದುರ್ನಾತ ಬರ್ತಾ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ನಾನು ಬರೀ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ. ಅದೇ ರೀತಿ ಸರಿಯಾಗಿ ಜೀರ್ಣ ಆಗದಲೇ ಇರುವಂತ ವಸ್ತು ನಮ್ಮ ಹೊಟ್ಟೆಗೆ, ಅಂದ್ರೆ ನಮ್ಮ ಕರಳು, ದೊಡ್ಡ ಕರಳಿಗೆ ಹೋದಾಗ ಅದಕ್ಕೆ ನಾವು ಪುಟ್ರಿಫ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸರಿಯಾಗಿ ಫರ್ಮೆಂಟ್ ಆಗಬೇಕು, ನಾವು ತಿನ್ನಂತ ಆಹಾರ ಸರಿಯಾಗಿ ಜೀರ್ಣ ಆಗಿ ದೊಡ್ಡ ಕರಳಿನ ಸೇರ್ಬೇಕು. ಆದ್ರೆ ಅರ್ಧಂಬರ್ಧ ಜೀರ್ಣ ಆಗಿ ಹೋದಾಗ ಏನಾಗುತ್ತೆ ಅಂದ್ರೆ ಇದು ಕೆಲವು ಗ್ಯಾಸ್ಗಳನ್ನ ಫಾರ್ಮೇಷನ್ ಮಾಡ್ತವೆ. ಈ ಕಾರ್ಬನ್ ಡೈಆಕ್ಸೈಡ್ ತರದ್ದು, ಅಮೋನಿಯಾ ತರದ್ದು, ಈ ತರ ವಿಚಿತ್ರ ಗ್ಯಾಸ್ಗಳ ಫಾರ್ಮೇಷನ್ ಮಾಡ್ಬಿಟ್ಟು ಈ ಗ್ಯಾಸ್ಗಳು ನಮ್ಮ ರಕ್ತ ಸಂಚರಣೆಗೆ ಬರುತ್ತೆ. ರಕ್ತ ಸಂಚಾರಕ್ಕೆ ಬಂದ ನಂತರ ಅದು ಅಲ್ಲಿಂದ ನಮ್ಮ ಲಂಗ್ಸ್, ನಮ್ಮ ಶ್ವಾಸಕೋಶಕ್ಕೆ ಬರುತ್ತೆ. ಆಲ್ವಿಯೋಲೈ ಮುಖಾಂತರ ನಾವೇನು ಆಕ್ಸಿಜನ್ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತೀವಿ. ಅವಾಗ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಜೊತೆ ಈ ತರ ಗ್ಯಾಸ್ಗಳು, ಕೆಟ್ಟ ಸ್ಮೆಲ್ ಇರುವಂತ, ಫೌಲ್ ಸ್ಮೆಲ್ ಇರುವಂತ ಗ್ಯಾಸ್ಗಳು ರಿಲೀಸ್ ಆಗ್ಬಿಟ್ಟು ನಮ್ಮ ಬಾಯಿ ಮುಖಾಂತರ ಹೊರಡೆ ಬರಕ್ ಶುರು ಆಗುತ್ತೆ. ಇದಕ್ಕೆ ನಾವು ಹ್ಯಾಲಿಟೋಸಿಸ್ ಅಂತ ಕರಿತೀವಿ. ಸೊ ಮೇಜರ್ ಆಗಿ ನಿಮ್ಗೆ ಇವಾಗ ಅರ್ಥ ಆಯ್ತು, ಹ್ಯಾಲಿಟೋಸಿಸ್ಗೆ ಮುಖ್ಯ ಕಾರಣನೇ ಈ ಗಟ್ ಡಿಸ್ಬಯೋಸಿಸ್. ಯಾಕಂದ್ರೆ ಏನೇ ಮಾಡಿದ್ರು ಸರಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಿಮ್ಮ ಹೊಟ್ಟೆಯ ಒಂದು ತುಂಬಾ ಸಿಂಪಲ್ ಟೆಕ್ನಿಕ್ ಇಂದ ನಿಮ್ಮ ಹೊಟ್ಟೆಯ ಡಿಸ್ಬೋಸಿಸ್ ನ ಸರಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಒಳ್ಳೆ ಸೂಕ್ಷ್ಮಾಣು ಜೀವಿಗಳ ಕೊರತೆ ಯಾಕಾಗುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ಅದು ನಮ್ಮ ಸರಿಯಾಗಿ ಇಲ್ದಲೇ ಇರುವಂತಹ ಆಹಾರ ಕ್ರಮದಿಂದ.
ತುಂಬಾ ಅತಿಯಾದ ಜಂಕ್ ಫುಡ್ಸ್ ಸೇವನೆ ಮಾಡುವಂಥದ್ದು, ತುಂಬಾ ಅತಿಯಾಗಿ ಸ್ವೀಟ್ ಶುಗರ್ ಇರುವಂಥ ಐಟಮ್ಸ್ಗಳನ್ನ ಸೇವನೆ ಮಾಡುವಂಥದ್ದು, ಇವೆಲ್ಲ ಏನ್ ಮಾಡುತ್ತೆ ಅಂದ್ರೆ ಕೆಟ್ಟ ಬ್ಯಾಕ್ಟೀರಿಯಾಗಳ ಪ್ರಮಾಣ ಜಾಸ್ತಿ ಮಾಡುತ್ತೆ, ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣನ ಕಡಿಮೆ ಮಾಡುತ್ತೆ. ಸೊ ನಾವು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಪ್ರಮಾಣವನ್ನ ಹೆಚ್ಚಿಸುವಂತ ಡಯಟ್ ಫುಡ್ಗಳನ್ನ ತಗೊಳ್ಳೋದ್ರಲ್ಲಿ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಒಳ್ಳೆಯ ಸೂಕ್ಷ್ಮಾಣುಗಳು ಯಾವ್ದ್ರಲ್ಲಿದೆ ಹಾಗಾದ್ರೆ ನೋಡಿ, ಒನ್ ಆಫ್ ದ ಬೆಸ್ಟ್ ಗುಡ್ ಬ್ಯಾಕ್ಟೀರಿಯಾ ಸಿಗುವಂತ ಇದು ಅಂತ ಹೇಳಿದ್ರೆ ಮೊಸರು ಅಥವಾ ಮಜ್ಜಿಗೆ. ನೀವು ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಸುಮಾರು ಜನ ಹೇಳ್ತಾ ಇದ್ರು, ನಿಮ್ ಬಾಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಪದೇ ಪದೇ ಮೌತ್ ಅಲ್ಸರ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಜ್ಜಿಗೆ ಕುಡಿ, ಮೊಸರು ಕುಡಿ, ಮಜ್ಜಿಗೆನಲ್ಲಿ ಬಾಯಿ ಮುಕ್ಕಳಿಸು ಇಂತೆಲ್ಲ ಹೇಳ್ತಾ ಇದ್ರು ಅಲ್ವಾ. ಇದಕ್ಕೆ ಒಂದು ಮೇಜರ್ ಕಾರಣ ಅಂತ ಹೇಳಿದ್ರೆ ಅವ್ರಿಗೆ ಹಿಂದಿನ ಕಾಲದವ್ರಿಗೆ ಗೊತ್ತಿತ್ತು, ಹೊಟ್ಟೆಯ ಪ್ರಕೃತಿ ಹಾಳಾಗಿದೆ, ಒಳ್ಳೆ ಬ್ಯಾಕ್ಟೀರಿಯಾಗಳಲ್ಲಿ ಇಲ್ಲ, ಹಾಗಾಗಿ ಊಟ ಸರಿಯಾಗಿ ಕೊಳಿತಾ ಇಲ್ಲ, ಅದು ನಿಮ್ಮ ಬಾಯಿ ಮುಖಾಂತರ ಸ್ಮೆಲ್ ಆಗಿ ಹೊರಗೆ ಬರ್ತಾ ಇದೆ ಅಂತ. ಸೊ ಹಾಗಾಗಿ ಈ ಮಜ್ಜಿಗೆನ ಕುಡಿಯೋದ್ರಿಂದ ಒಂದು ಹಂತದವರೆಗೆ ನಿಮ್ಮ ಒಳ್ಳೆಯ ಸೂಕ್ಷ್ಮಾಣುಗಳನ್ನ ಡೆವಲಪ್ ಮಾಡೋದು. ಮತ್ತು ಸಾಲ್ಯುಬಲ್ ಫೈಬರ್, ನಾನು ಸುಮಾರು ಕಡೆ ಹೇಳಿದ್ದೀನಿ, ಸಾಲ್ಯುಬಲ್ ಫೈಬರ್ ಅಂದ್ರೆ ನಾರಿನ ಅಂಶ ಇರುವಂತ ತರಕಾರಿಗಳು. ಎಸ್ಪೆಷಲಿ ನಾರು ಅಂದ್ರೆ 2 ತರ ಇರುತ್ತೆ, ಸಾಲ್ಯುಬಲ್ ಫೈಬರ್ ಮತ್ತು ಇನ್ಸಾಲ್ಯುಬಲ್ ಫೈಬರ್. ಸಾಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗುವಂತ ಮತ್ತು ಕೊಳೆಯುವಂತ ನಾರಿನ ಅಂಶಗಳು. ಈ ಬೆಂಡೆಕಾಯಿನಲ್ಲಿ, ಬಾಳೆಕಾಯಿನಲ್ಲಿ, ಕೆಲವು ಹಣ್ಣುಗಳಲ್ಲಿ ಮತ್ತು ಬೇರೆ ತರಕಾರಿಗಳಲ್ಲಿ ಈ ಸಾಲ್ಯುಬಲ್ ಫೈಬರ್ನ ಅಂಶ ಹೇರಳವಾಗಿರುತ್ತೆ. ಜೊತೆಗೆ ಕೆಲವು ಸೀಡ್ಸ್, ಕಾಮಕಸ್ತೂರಿ ಬೀಜ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಇಂಥದ್ರಲ್ಲೆಲ್ಲ ಈ ಸಾಲ್ಯುಬಲ್ ಫೈಬರ್ನ ಅಂಶ ಜಾಸ್ತಿ ಇರುತ್ತೆ. ಸೊ ಈ ತರ ಫುಡ್ಸ್ನ ಜಾಸ್ತಿ ಸೇವಿಸ್ತಾ ಬರೋದ್ರಿಂದ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಒಳಗಡೆ ಡೆವಲಪ್ ಆಗುತ್ತೆ ಮತ್ತು ಬಾಯಿಂದ ಈ ದುರ್ನಾತ ಕಡಿಮೆ ಆಗುತ್ತೆ. ಇನ್ನು ನಾನು ಹೇಳಿದೆ ಅಂದ್ರೆ ಕೆಟ್ಟ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಬ್ಯಾಡ್ ಬ್ಯಾಕ್ಟೀರಿಯಾ, ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನ ಹೊಟ್ಟೆಯಿಂದ ತೆಗೆದಾಕ್ಬೇಕು. ನೆಗೆಟಿವ್ ಬ್ಯಾಕ್ಟೀರಿಯಾ ಹೆಚ್ಚಾದಷ್ಟು ಕೆಟ್ಟ ಗ್ಯಾಸ್ಗಳ ಫಾರ್ಮೇಶನ್ ಜಾಸ್ತಿ. ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನ ತೆಗೆದಾಕ್ಬೇಕು ಅಂದ್ರೆ ಮೊದಲು ನೀವು ನಿಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೋಬೇಕು. ಹೊಟ್ಟೆಯನ್ನ ನೆಗೆಟಿವ್ ಬ್ಯಾಕ್ಟೀರಿಯಾಗಳಿಂದ ಕ್ಲೀನ್ ಮಾಡ್ಲಿಕ್ಕೆ ಒಂದು ಸಿಂಪಲ್ ಮನೆಮದ್ದಿದೆ, ಇದನ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಬ್ಯಾಡ್ ಬ್ರೆತ್ ಕ್ಲಿಯರ್ ಆಗುತ್ತೆ. ನೋಡಿ, ಸುಮಾರು ಜನ ಹೇಳ್ತಾರೆ ನಿಮ್ದು ಹೊಟ್ಟೆ ಸರಿ ಇಲ್ಲ ಅದಕ್ಕೆ ಬ್ಯಾಡ್ ಬ್ರೆತ್ ಬರ್ತದೆ ಅಲ್ವಾ. ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಳೋಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಿದ್ರೆ, ಒಂದು ಭಾನುವಾರ ನಿಮಗೆ ರಜಾ ಇರೋ ದಿವಸ ಅಥವಾ ನೀವು ಫ್ರೀ ಆಗಿರೋ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು 30 ml ನಷ್ಟು ಹರಳೆಣ್ಣೆಯನ್ನು ತಗೊಳ್ಳಿ. ಹರಳೆಣ್ಣೆ ಕ್ಯಾಸ್ಟ್ರ್ ಆಯಿಲ್ ಅಂತ ಸಿಗುತ್ತೆ. ಆ ಕ್ಯಾಸ್ಟ್ರ್ ಆಯಿಲ್ 30 ml ತಗೊಳ್ಳಿ. ಅದಕ್ಕೆ ಒಂದು 10 ml ನಷ್ಟು ನಿಂಬೆ ರಸವನ್ನು ಹಾಕಿ ಸೇರಿಸಿ ಕಲಸಿ. ಜೊತೆಗೆ ಒಂದು 5 ರಿಂದ 8 ml ನಷ್ಟು ಶುಂಠಿಯ ರಸ. 30 ml ಹರಳೆಣ್ಣೆ, 10 ml ನಿಂಬೆಯ ರಸ, ಒಂದು 5 ರಿಂದ 8 ml ಶುಂಠಿಯ ರಸ ಮತ್ತು ಎಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್. ನಿಮಗೆ ಮೆಡಿಕಲ್ ಸ್ಟೋರ್ ಸಿಗುತ್ತೆ, ಮತ್ತೊಂದ್ಸಲ ಹೇಳ್ತೀನಿ, ಎಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್. ಅದನ್ನ ಒಂದು ಚಿಟಿಕೆಯಷ್ಟು ಅಥವಾ 1 ರಿಂದ 2 ಚಿಟಿಕೆಯಷ್ಟು, ಒಂದು ಪಿಂಚ್ನಷ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನ ಕುಡಿದ್ಬಿಡಿ. ಒಂದು 7 ರಿಂದ 8 ಸಲ ತನಕ ನಿಮಗೆ ಲೂಸ್ ಮೋಷನ್ಸ್ ಆಗುತ್ತೆ, ಬೇದಿ ಆಗುತ್ತೆ, ಹೊಟ್ಟೆ ಎಲ್ಲ ಕ್ಲೀನ್ ಆಗೋಗುತ್ತೆ. ಹೊಟ್ಟೆ ಎಲ್ಲ ಕ್ಲೀನ್ ಆದ ನಂತರ ಕೇವಲ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಅನ್ನ, ಈ ತರದ ಗಂಜಿಯನ್ನ, ಈ ತರದ ಆಹಾರನ ಆ ದಿನ ಇಡೀ ಸೇವಿಸಿ. ಅವಾಗ ಏನಾಗುತ್ತೆ ಅಂದ್ರೆ ಹೊಟ್ಟೆ ಇರೋದೆಲ್ಲದು ಕ್ಲೀನ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ದಿನದಿಂದ ನಿಮಗೆ ನಿಮ್ಮ ಬ್ರೆತ್ ಚೆನ್ನಾಗಿ ಇರುವಂತ ಒಂದು ಸ್ಮೆಲ್ ಬರಕ್ ಶುರು ಆಗಿಬಿಡುತ್ತೆ. ಆಕ್ಚುಲಿ ಇದು ನಿಮಗೆ ಆಗ್ತಾ ಇದೆ, ಮತ್ತೆ ಒಂದೇ ಸಲ ಫುಲ್ ಕ್ಲೀನ್ ಆಗ್ತಾ ಇಲ್ಲ ಅಂದಲ್ಲಿ ಒಂದು ವಾರ ಬಿಟ್ಟು ಮತ್ತೊಂದ್ಸಲ ಇದನ್ನ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇದು ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಹೊಟ್ಟೆನ ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿಯಾಗಿ ಇಟ್ಕೊಳ್ಳಿ, ನಿಮಗೆ ಬರ್ತಾ ಇರುವಂತ ಕೆಟ್ಟ ವಾಸನೆಯನ್ನ ಅವಾಯ್ಡ್ ಮಾಡಿ ಜೀವನದಲ್ಲಿ ಇನ್ನೂ ಚೆನ್ನಾಗಿ ಮುಂದುವರಿಯಿರಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.